ನಮಸ್ಕಾರ ಸ್ನೇಹಿತರೆ. ಕನ್ನಡ ನಾಡು ನುಡಿ ರಕ್ಷಣೆಗಾಗಿ ರಾಜ್ಯದಲ್ಲಿ ಕನ್ನಡವನ್ನು ಸಾರ್ವಭೌಮ ಭಾಷೆಯಾಗಿ ಬೆಳೆಸುವ ಉದ್ದೇಶದಿಂದ ಮೈಸೂರಿನ ಒಡೆಯರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಹಮ್ಮಿಕೊಳ್ತಾರೆ. ಕನ್ನಡ ಸಾಹಿತ್ಯಕ್ಕೆ ಅವಿರತ ದುಡಿದ ಸಾಹಿತಿಗಳನ್ನು ಇದರ ಅಧ್ಯಕ್ಷತೆ ವಹಿಸಲು ಕೋರಿ ಗೌರವಿಸಲಾಗುತ್ತೆ. ಈ ಹಿಂದೆ ಕನ್ನಡ ಸಾಹಿತ್ಯದ ಅನೇಕ ಗಣ್ಯರು, ಮಹಾಪುರುಷರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದಾರೆ. ಈ ಮೂಲಕ 1915ರಲ್ಲಿ ಬೆಂಗಳೂರಲ್ಲಿ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. HV ನಂಜುಂಡಯ್ಯನವರು ಇದರ ಅಧ್ಯಕ್ಷತೆ ವಹಿಸಿಕೊಂಡಿದ್ದರು. ನಂತರ 1916ರಲ್ಲಿ ಮತ್ತೊಮ್ಮೆ ಬೆಂಗಳೂರಲ್ಲಿ, 1917ರಲ್ಲಿ ಮೈಸೂರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೆಯುತ್ತವೆ. ಮೊದಲ 3 ಸಮ್ಮೇಳನಗಳ ಅಧ್ಯಕ್ಷತೆಯನ್ನು ಕೂಡ HV ನಂಜುಂಡಯ್ಯನವರೇ ವಹಿಸಿಕೊಂಡಿದ್ದರು. ಧಾರವಾಡದಲ್ಲಿ ನಡೆದ 4ನೇ ಸಮ್ಮೇಳನಕ್ಕೆ R ನರಸಿಂಹಾಚಾರ್, ಹಾಸನದಲ್ಲಿ ನಡೆದ 5ನೇ ಸಮ್ಮೇಳನಕ್ಕೆ ಕರ್ಪೂರ ಶ್ರೀನಿವಾಸರಾವ್, ಹೊಸಪೇಟೆಯಲ್ಲಿ ನಡೆದ 6ನೇ ಸಮ್ಮೇಳನಕ್ಕೆ ರೊದ್ದ ಶ್ರೀನಿವಾಸರಾವ್, ಚಿಕ್ಕಮಗಳೂರಲ್ಲಿ ನಡೆದ 7ನೇ ಸಮ್ಮೇಳನಕ್ಕೆ KP ಪುಟ್ಟಣ್ಣ ಚೆಟ್ಟಿ, ದಾವಣಗೆರೆಯಲ್ಲಿ ನಡೆದ 8ನೇ ಸಮ್ಮೇಳನಕ್ಕೆ M ವೆಂಕಟಕೃಷ್ಣಯ್ಯ, ಬಿಜಾಪುರದಲ್ಲಿ ನಡೆದ 9ನೇ ಸಮ್ಮೇಳನಕ್ಕೆ ಸಿದ್ಧಾಂತಿ ಶಿವಶಂಕರ ಶಾಸ್ತ್ರಿ, ಕೋಲಾರದಲ್ಲಿ ನಡೆದ 10ನೇ ಸಮ್ಮೇಳನಕ್ಕೆ ಹೊಸಕೋಟೆ ಕೃಷ್ಣಶಾಸ್ತ್ರಿ, ಬೆಳಗಾವಿಯಲ್ಲಿ ನಡೆದ 11ನೇ ಸಾಹಿತ್ಯ ಸಮ್ಮೇಳನಕ್ಕೆ ಬೆನಗಲ್ ರಾಮರಾವ್, ಬಳ್ಳಾರಿಯಲ್ಲಿ ನಡೆದ 12ನೇ ಸಮ್ಮೇಳನಕ್ಕೆ ಫಾಗು ಹಳಕಟ್ಟಿ, ಮಂಗಳೂರಲ್ಲಿ ನಡೆದ 13ನೇ ಸಮ್ಮೇಳನಕ್ಕೆ R ತಾತಾಚಾರ್ಯ, ಕಲಬುರಗಿಯಲ್ಲಿ ನಡೆದ 14ನೇ ಸಮ್ಮೇಳನಕ್ಕೆ BM ಶ್ರೀಕಂಠಯ್ಯ, ಬೆಳಗಾವಿಯಲ್ಲಿ ನಡೆದ 15ನೇ ಸಮ್ಮೇಳನಕ್ಕೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಮೈಸೂರಲ್ಲಿ ನಡೆದ 16ನೇ ಸಮ್ಮೇಳನಕ್ಕೆ ಆಲೂರು ವೆಂಕಟರಾವ್, ಕಾರವಾರದಲ್ಲಿ ನಡೆದ 17ನೇ ಸಮ್ಮೇಳನಕ್ಕೆ ಮುಳಿಯ ತಿಮ್ಮಪ್ಪಯ್ಯ, ಮಡಿಕೇರಿಯಲ್ಲಿ ನಡೆದ 18ನೇ ಸಮ್ಮೇಳನಕ್ಕೆ DV ಗುಂಡಪ್ಪ, ಹುಬ್ಬಳ್ಳಿಯಲ್ಲಿ ನಡೆದ 19ನೇ ಸಮ್ಮೇಳನಕ್ಕೆ Y ನಾಗೇಶ್ ಶಾಸ್ತ್ರಿ, ರಾಯಚೂರಲ್ಲಿ ನಡೆದ 20ನೇ ಸಮ್ಮೇಳನಕ್ಕೆ ಪಂಜೆ ಮಂಗೇಶರಾಯರು, ಮುಂಬೈಯಲ್ಲಿ ನಡೆದ 21ನೇ ಸಮ್ಮೇಳನಕ್ಕೆ NS ಸುಬ್ಬರಾವ್, ಜಮಖಂಡಿಯಲ್ಲಿ ನಡೆದ 22ನೇ ಸಮ್ಮೇಳನಕ್ಕೆ ಬೆಳ್ಳಾವೆ ವೆಂಕಟನಾರಾಯಣಪ್ಪ, ಬಳ್ಳಾರಿಯಲ್ಲಿ ನಡೆದ 23ನೇ ಸಮ್ಮೇಳನಕ್ಕೆ ರಂಗನಾಥ ದಿವಾಕರ, ಬೆಳಗಾವಿಯಲ್ಲಿ ನಡೆದ 24ನೇ ಸಮ್ಮೇಳನಕ್ಕೆ ಮದವೇಡು ಕೃಷ್ಣರಾವ್, ಧಾರವಾಡದಲ್ಲಿ ನಡೆದ 25ನೇ ಸಮ್ಮೇಳನಕ್ಕೆ Y ಚಂದ್ರಶೇಖರ ಶಾಸ್ತ್ರಿ, ಹೈದರಾಬಾದಲ್ಲಿ ನಡೆದ 26ನೇ ಸಮ್ಮೇಳನಕ್ಕೆ AR ಕೃಷ್ಣಶಾಸ್ತ್ರಿ, ಶಿವಮೊಗ್ಗದಲ್ಲಿ ನಡೆದ 27ನೇ ಸಮ್ಮೇಳನಕ್ಕೆ ದಾರಾ ಬೇಂದ್ರೆ, ರಬಕವಿಯಲ್ಲಿ ನಡೆದ 28ನೇ ಸಮ್ಮೇಳನಕ್ಕೆ ಶೀಶಿ ಬಸವನಾಳ, ಮದ್ರಾಸಲ್ಲಿ ನಡೆದ 29ನೇ ಸಮ್ಮೇಳನಕ್ಕೆ TP ಕೈಲಾಸಂ, ಹರಪ್ಪನಹಳ್ಳಿಯಲ್ಲಿ ನಡೆದ 30ನೇ ಸಮ್ಮೇಳನಕ್ಕೆ CK ವೆಂಕಟರಾಮಯ್ಯ, ಕಾಸರಗೋಡಲ್ಲಿ ನಡೆದ 31ನೇ ಸಮ್ಮೇಳನಕ್ಕೆ ತೀತಾ ಶರ್ಮಾ, ಕಲಬುರಗಿಯಲ್ಲಿ ನಡೆದ 32ನೇ ಸಮ್ಮೇಳನಕ್ಕೆ ಉತ್ತಂಗಿ ಚೆನ್ನಪ್ಪ, ಸೊಲ್ಲಾಪುರದಲ್ಲಿ ನಡೆದ 33ನೇ ಸಮ್ಮೇಳನಕ್ಕೆ MR ಶ್ರೀನಿವಾಸ ಮೂರ್ತಿ, ಮುಂಬೈಯಲ್ಲಿ ನಡೆದ 34ನೇ ಸಮ್ಮೇಳನಕ್ಕೆ M ಗೋವಿಂದ ಪೈ, ಬೇಲೂರಲ್ಲಿ ನಡೆದ 35ನೇ ಸಮ್ಮೇಳನಕ್ಕೆ ಶೀಚಾ ನಂದಿಮಠ, ಕುಮಟಾದಲ್ಲಿ ನಡೆದ 36ನೇ ಸಮ್ಮೇಳನಕ್ಕೆ V ಸೀತಾರಾಮಯ್ಯ, ಮೈಸೂರಲ್ಲಿ ನಡೆದ 37ನೇ ಸಮ್ಮೇಳನಕ್ಕೆ ಶಿವರಾಮ ಕಾರಂತ, ರಾಯಚೂರಲ್ಲಿ ನಡೆದ 38ನೇ ಸಮ್ಮೇಳನಕ್ಕೆ ಆದ್ಯ ರಂಗಾಚಾರ್ಯ, ಧಾರವಾಡದಲ್ಲಿ ನಡೆದ 39ನೇ ಸಮ್ಮೇಳನಕ್ಕೆ ಕುವೆಂಪು, ಬಳ್ಳಾರಿಯಲ್ಲಿ ನಡೆದ 40ನೇ ಸಮ್ಮೇಳನಕ್ಕೆ VK ಗೋಕಾಕ್, ಬೀದರ್ನಲ್ಲಿ ನಡೆದ 41ನೇ ಸಮ್ಮೇಳನಕ್ಕೆ DL ನರಸಿಂಹಾಚಾರ್, ಮಣಿಪಾಲದಲ್ಲಿ ನಡೆದ 42ನೇ ಸಮ್ಮೇಳನಕ್ಕೆ ಆನಾ ಕೃಷ್ಣರಾವ್, ಗದಗದಲ್ಲಿ ನಡೆದ 43ನೇ ಸಮ್ಮೇಳನಕ್ಕೆ KG ಕುಂದಣಗಾರ, ಸಿದ್ಧಗಂಗಾದಲ್ಲಿ ನಡೆದ 44ನೇ ಸಮ್ಮೇಳನಕ್ಕೆ ರಂಶ್ರೀ ಮುಗಳಿ, ಕಾರವಾರದಲ್ಲಿ ನಡೆದ 45ನೇ ಸಮ್ಮೇಳನಕ್ಕೆ ಕರೆಗೊಂಡು ಶಂಕರಭಟ್ಟ, ಶ್ರವಣಬೆಳಗೊಳದಲ್ಲಿ ನಡೆದ 46ನೇ ಸಮ್ಮೇಳನಕ್ಕೆ ಆನೆ ಉಪಾಧ್ಯೆ, ಬೆಂಗಳೂರಲ್ಲಿ ನಡೆದ 47ನೇ ಸಮ್ಮೇಳನಕ್ಕೆ ದೇ ಜವರೇಗೌಡ, ಮಂಡ್ಯದಲ್ಲಿ ನಡೆದ 48ನೇ ಸಮ್ಮೇಳನಕ್ಕೆ ಜಯದೇವಿ ತಾಯಿ ಲಿಗಾಡೆ, ಶಿವಮೊಗ್ಗದಲ್ಲಿ ನಡೆದ 48ನೇ ಸಮ್ಮೇಳನಕ್ಕೆ SV ರಂಗಣ್ಣ, ದೆಹಲಿಯಲ್ಲಿ ನಡೆದ 50ನೇ ಸಮ್ಮೇಳನಕ್ಕೆ JP ರಾಜರತ್ನಂ, ಧರ್ಮಸ್ಥಳದಲ್ಲಿ ನಡೆದ 51ನೇ ಸಮ್ಮೇಳನಕ್ಕೆ ಗೋಪಾಲಕೃಷ್ಣ ಅಡಿಗ, ಬೆಳಗಾವಿಯಲ್ಲಿ ನಡೆದ 52ನೇ ಸಮ್ಮೇಳನಕ್ಕೆ ಬಸವರಾಜ ಕಟ್ಟಿಮನಿ, ಚಿಕ್ಕಮಗಳೂರಲ್ಲಿ ನಡೆದ 53ನೇ ಸಮ್ಮೇಳನಕ್ಕೆ ಪೂತಿ ನರಸಿಂಹಾಚಾರ್, ಮಡಿಕೇರಿಯಲ್ಲಿ ನಡೆದ 54ನೇ ಸಮ್ಮೇಳನಕ್ಕೆ ಶಂಭಾ ಜೋಶಿ, ಶಿರಸಿಯಲ್ಲಿ ನಡೆದ 55ನೇ ಸಮ್ಮೇಳನಕ್ಕೆ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್, ಕೈವಾರದಲ್ಲಿ ನಡೆದ 56ನೇ ಸಮ್ಮೇಳನಕ್ಕೆ AN ಮೂರ್ತಿರಾವ್, ಬೀದರಲ್ಲಿ ನಡೆದ 57ನೇ ಸಮ್ಮೇಳನಕ್ಕೆ ಹಾಮ ನಾಯಕ, ಕಲಬುರಗಿಯಲ್ಲಿ ನಡೆದ 58ನೇ ಸಮ್ಮೇಳನಕ್ಕೆ ಸಿದ್ದಯ್ಯ ಪುರಾಣಿಕ, ಹುಬ್ಬಳ್ಳಿಯಲ್ಲಿ ನಡೆದ 59ನೇ ಸಮ್ಮೇಳನಕ್ಕೆ RC ಹಿರೇಮಠ, ಮೈಸೂರಲ್ಲಿ ನಡೆದ 60ನೇ ಸಮ್ಮೇಳನಕ್ಕೆ KS ನರಸಿಂಹಸ್ವಾಮಿ, ದಾವಣಗೆರೆಯಲ್ಲಿ ನಡೆದ 61ನೇ ಸಮ್ಮೇಳನಕ್ಕೆ GS ಶಿವರುದ್ರಪ್ಪ, ಕೊಪ್ಪಳದಲ್ಲಿ ನಡೆದ 62ನೇ ಸಮ್ಮೇಳನಕ್ಕೆ ಸಿಂಪಿ ಲಿಂಗಣ್ಣ, ಮಂಡ್ಯದಲ್ಲಿ ನಡೆದ 63ನೇ ಸಮ್ಮೇಳನಕ್ಕೆ ಚದುರಂಗ, ಮುಧೋಳದಲ್ಲಿ ನಡೆದ 64ನೇ ಸಮ್ಮೇಳನಕ್ಕೆ HL ನಾಗೇಗೌಡ, ಹಾಸನದಲ್ಲಿ ನಡೆದ 65ನೇ ಸಮ್ಮೇಳನಕ್ಕೆ ಚನ್ನವೀರ ಕಣವಿ, ಮಂಗಳೂರಲ್ಲಿ ನಡೆದ 66ನೇ ಸಮ್ಮೇಳನಕ್ಕೆ ಕಯ್ಯಾರ ಕಿಞಣ್ಣ ರೈ, ಕನಕಪುರದಲ್ಲಿ ನಡೆದ 67ನೇ ಸಮ್ಮೇಳನಕ್ಕೆ SL ಭೈರಪ್ಪ, ಬಾಗಲಕೋಟೆಯಲ್ಲಿ ನಡೆದ 68ನೇ ಸಮ್ಮೇಳನಕ್ಕೆ ಶಾಂತಾದೇವಿ ಮಾಳವಾಡ, ತುಮಕೂರಲ್ಲಿ ನಡೆದ 69ನೇ ಸಮ್ಮೇಳನಕ್ಕೆ UR ಅನಂತಮೂರ್ತಿ, ಬೆಳಗಾವಿಯಲ್ಲಿ ನಡೆದ 70ನೇ ಸಮ್ಮೇಳನಕ್ಕೆ ಪಾಟೀಲ್ ಪುಟ್ಟಪ್ಪ, ಮೂಡುಬಿದಿರೆಯಲ್ಲಿ ನಡೆದ 71ನೇ ಸಮ್ಮೇಳನಕ್ಕೆ ಕಮಲಾ ಹಂಪನ, ಬೀದರಲ್ಲಿ ನಡೆದ 72ನೇ ಸಮ್ಮೇಳನಕ್ಕೆ ಶಾಂತರಸ ಹೆಂಬೆರಳು, ಶಿವಮೊಗ್ಗದಲ್ಲಿ ನಡೆದ 73ನೇ ಸಮ್ಮೇಳನಕ್ಕೆ KS ನಿಸಾರ್ ಅಹಮದ್, ಉಡುಪಿಯಲ್ಲಿ ನಡೆದ 74ನೇ ಸಮ್ಮೇಳನಕ್ಕೆ SL ಶೇಷಗಿರಿರಾವ್, ಚಿತ್ರದುರ್ಗದಲ್ಲಿ ನಡೆದ 75ನೇ ಸಮ್ಮೇಳನಕ್ಕೆ L ಬಸವರಾಜು, ಗದಗದಲ್ಲಿ ನಡೆದ 76ನೇ ಸಮ್ಮೇಳನಕ್ಕೆ ಗೀತಾ ನಾಗಭೂಷಣ್, ಬೆಂಗಳೂರಲ್ಲಿ ನಡೆದ 77ನೇ ಸಮ್ಮೇಳನಕ್ಕೆ G ವೆಂಕಟಸುಬ್ಬಯ್ಯ, ಗಂಗಾವತಿಯಲ್ಲಿ ನಡೆದ 78ನೇ ಸಮ್ಮೇಳನಕ್ಕೆ CP ಕೃಷ್ಣಕುಮಾರ್, ಬಿಜಾಪುರದಲ್ಲಿ ನಡೆದ 79ನೇ ಸಮ್ಮೇಳನಕ್ಕೆ ಕೋ ಜನ್ನಬಸಪ್ಪ, ಕೊಡಗಲ್ಲಿ ನಡೆದ 80ನೇ ಸಮ್ಮೇಳನಕ್ಕೆ ನಾ ಡಿಸೋಜ, ಶ್ರವಣಬೆಳಗೊಳದಲ್ಲಿ ನಡೆದ 81ನೇ ಸಮ್ಮೇಳನಕ್ಕೆ ಸಿದ್ದಲಿಂಗಯ್ಯ,
ರಾಯಚೂರಲ್ಲಿ ನಡೆದ 82ನೇ ಸಮ್ಮೇಳನಕ್ಕೆ ಬರಗೂರು ರಾಮಚಂದ್ರಪ್ಪ, ಮೈಸೂರಲ್ಲಿ ನಡೆದ 83ನೇ ಸಮ್ಮೇಳನಕ್ಕೆ ಚಂದ್ರಶೇಖರ ಪಾಟೀಲ, ಧಾರವಾಡದಲ್ಲಿ ನಡೆದ 84ನೇ ಸಮ್ಮೇಳನಕ್ಕೆ ಚಂದ್ರಶೇಖರ ಕಂಬಾರ, ಕಲಬುರಗಿಯಲ್ಲಿ ನಡೆದ 85ನೇ ಸಮ್ಮೇಳನಕ್ಕೆ ಎಚ್.ಎಲ್. ವೆಂಕಟೇಶಮೂರ್ತಿ, ಹಾವೇರಿಯಲ್ಲಿ ನಡೆದ 86ನೇ ಸಮ್ಮೇಳನಕ್ಕೆ ದೊಡ್ಡರಂಗೇಗೌಡ ಹಾಗೂ ಮಂಡ್ಯದಲ್ಲಿ ನಡೆದ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಗೋರು ಚನ್ನಬಸಪ್ಪನವರು ಅಧ್ಯಕ್ಷತೆ ವಹಿಸಿಕೊಂಡಿದ್ದರು. ಇದುವರೆಗೂ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಹಾಗೂ ಅನ್ಯ ರಾಜ್ಯದ ಪ್ರಮುಖ ಸ್ಥಳಗಳಲ್ಲಿ ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೆದಿವೆ. 1915ರಿಂದ ಇಲ್ಲಿಯವರೆಗೂ ಒಟ್ಟು 87 ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೆದಿವೆ. ಸೊ ಇದಾಗಿತ್ತು ಸ್ನೇಹಿತರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಮಾಹಿತಿ. ನಮ್ಮ ವರದಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.